ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಇವತ್ತು ಈ ಒಂದು ವಿಡಿಯೋದಲ್ಲಿ ಬಹಳ ಸೂಪರ್ ಆಗಿರ್ತಕ್ಕಂಥ ಉದ್ದಿನ ಬೋಂಡಾನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀವಿ. ನಾವು ಈಗಾಗಲೇ ಉದ್ದಿನೊಡೆ ಯಾವ ರೀತಿ ಮಾಡೋದು ಅಂತ ಮೊದಲೇ ವಿಡಿಯೋ ಮಾಡಿದ್ದೀವಿ. ಅದು ಹೋಟೆಲ್ ಸ್ಟೈಲ್ನ ಉದ್ದಿನೊಡೆ. ಆ ವಿಡಿಯೋ ನೀವು ನೋಡಬೇಕು ಅಂತಂದರೆ ಅಥವಾ ಹೋಟೆಲ್ ಸ್ಟೈಲಲ್ಲಿ ಉದ್ದಿನೊಡೆ ಮಾಡಬೇಕಂದ್ರೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದನ್ನು ಕ್ಲಿಕ್ ಮಾಡಿ ನೀವು ಆ ವಿಡಿಯೋನ ನೋಡ್ಬೋದು. ಬಟ್ ಈ ವಿಡಿಯೋದಲ್ಲಿ ನಾವು ಉದ್ದಿನ ಬೋಂಡನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಹಾಗೆ ಬನ್ನಿ ಉದ್ದಿನ ಬೋಂಡ ಯಾವ ರೀತಿ ಮಾಡೋದು, ಹಾಗೆ ಬೇಕಾದಂಥ ಪದಾರ್ಥಗಳೇನು ಅಂತ ನೋಡ್ಕೊಳ್ಳೋಣ. ಉದ್ದಿನ ಬೋಂಡ ಮಾಡೋದಕ್ಕೋಸ್ಕರ ನಾವಿಲ್ಲಿ 1 ಕಪ್ನ ಅಳತೆಯ ಉದ್ದಿನ ಬೇಳೆನ ತೊಗೊಂಡಿದ್ದೀವಿ. ಹಾಗೆ ಒಂದು 2 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. 4 ಮೆಣಸಿನಕಾಯಿನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಜೊತೆಗೆ 1 ಇಂಚಷ್ಟು ಶುಂಠಿ ತೊಗೊಂಡು ಭಾಳ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ನೀವು ಬೇಕಾದರೆ ಶುಂಠಿನ ತುರಿದು ಸಹ ಸೇರಿಸ್ಕೋಬೋದು. ಹಾಗೆ 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀವಿ. ಹಾಗೆ ಡೀಪ್ ಫ್ರೈ ಮಾಡೋದಕ್ಕೆ ಎಣ್ಣೆ ತೊಗೊಂಡಿದ್ದೀವಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟೇ ನಿಮಗೆ ಉದ್ದಿನ ಬೋಂಡ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು. ಹಾಗೆ ಬನ್ನಿ ಈಗ ಮಾಡ್ತಕ್ಕಂಥ ವಿಧಾನ ಏನು ಅಂತ ನೋಡ್ಕೊಳ್ಳೋಣ. ನೀವು ಯಾವಾಗ ಈ ರೀತಿಯಾದಂಥ ಉದ್ದಿನ ಬೋಂಡ ಮಾಡಬೇಕು ಅಂದ್ಕೊಳ್ತೀರಾ, ಅದಕ್ಕಿಂತ ಒಂದು 2 ರಿಂದ 3 ಗಂಟೆ ಮುಂಚೆನೇ ನಾವು ಉದ್ದಿನ ಬೇಳೆನ ನೆನೆಸ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಈ ರೀತಿಯಾದಂಥ ಒಂದು ಬಟ್ಲಿಗೆ ನಾವು ತೊಗೊಂಡಂಥ 1 ಕಪ್ನ ಅಳತೆಯ ಉದ್ದಿನ ಬೇಳೆನ ಸೇರಿಸ್ಕೊಳ್ತಾ ಇದ್ದೀವಿ. ಜೊತೆಗೆ ಬಟ್ಲಿಗೆ ನೀರನ್ನು ಸೇರಿಸಿ ಈಗ ನಾವು ಉದ್ದಿನ ಬೇಳೆನ 2 ರಿಂದ 3 ಗಂಟೆ ನೀಟಾಗಿ ನೆನೆಸ್ಕೊಳ್ತೀವಿ. ನಾವೀಗಿಲ್ಲಿ ಉದ್ದಿನ ಬೇಳೆನ ಒಂದು 3 ಗಂಟೆಗಳ ಕಾಲ ಚೆನ್ನಾಗಿ ನೀರಲ್ಲಿ ನೆನೆಸ್ಕೊಂಡಿದ್ದೀವಿ. ನೋಡ್ತಾ ಇದ್ದಲ್ಲ, ನೆಂದಂಥ ಉದ್ದಿನ ಬೇಳೆ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತೇಳಿ. ನಂತರ ನಾವು ಈ ಉದ್ದಿನ ಬೇಳೆನ 2 ರಿಂದ 3 ಬಾರಿ ನೀಟಾಗಿ ತೊಳ್ಕೊಬೇಕಾಗತ್ತೆ. ಈಗಿಲ್ಲಿ ಉದ್ದಿನ ಬೇಳೆನ ತೊಳೆದಾಗಿದೆ. ನಂತರ ನಾವೀಗ ಇದನ್ನು ಬೋಂಡ ಮಾಡೋದಕ್ಕೆ ಬೇಕಾದಂಥ ಅದಕ್ಕೆ ರುಬ್ಕೋಬೇಕಾಗತ್ತೆ. ಉದ್ದಿನ ಬೇಳೆನ ಚೆನ್ನಾಗಿ ತೊಳೆದಾದ ನಂತರ ನಾವೀಗ ಗ್ರೈಂಡರಲ್ಲಿ ರುಬ್ಕೊಳ್ತಾ ಇರೋದ್ರಿಂದ ನಾವು ಗ್ರೈಂಡರ್ಗೆ ಉದ್ದಿನ ಬೇಳೆನ ಸೇರಿಸೋದಕ್ಕೆ ಮುಂಚೆ ಚೆನ್ನಾಗಿ ಇದರಲ್ಲಿರ್ತಕ್ಕಂಥ ನೀರನ್ನೆಲ್ಲ ಸೋಸಿ ಬರೀ ಉದ್ದಿನ ಬೇಳೆನ ಸೇರಿಸ್ಕೊಳ್ತಾ ಇದ್ದೀವಿ. ಈ ರೀತಿಯಾಗಿ ಕಂಪ್ಲೀಟಾಗಿ ಉದ್ದಿನ ಬೇಳೆನ ನಾವು ಸೇರಿಸಾದ ನಂತರ ನೀವು ನೋಡ್ತಾ ಇದ್ದೀರಾ, ನಾವು ನೀರನ್ನ ಸೋಸಿರೋದ್ರಿಂದ ಬಟ್ಲಲ್ಲಿ ಇನ್ನೂ ಎಷ್ಟು ನೀರು ಉಳಿದಿದೆ ಅಂತ. ಮೊದಲಿಗೆ ನಾವು ಉದ್ದಿನ ಬೇಳೆನ ಒಂದು ಚೂರು ನೀರನ್ನು ಸೇರಿಸದೆ ಹಾಗೆ ನಾವು ರುಬ್ಕೋಬೇಕಾಗತ್ತೆ. ಇದೆಲ್ಲ ಸ್ವಲ್ಪ ನುಣ್ಣಗಾದ ನಂತರನೇ ನಾವು ಸ್ವಲ್ಪನೇ ನೀರು ಹಾಕಿ ಉದ್ದಿನ ಬೇಳೆನ ಇನ್ನೂ ಹೆಚ್ಚು ಉಬ್ಬು ಹಾಗೆ ರುಬ್ಕೋಬೇಕಾಗತ್ತೆ. ನೀವು ಆದಷ್ಟು ಉದ್ದಿನ ಬೇಳೆಯಿಂದ ಮಾಡ್ತಕ್ಕಂಥ ಯಾವುದೇ ಒಂದು ವಡೆ ಆಗ್ಬೋದು ಅಥವಾ ಬೋಂಡ ಆಗ್ಬೋದು, ನೀವು ಗ್ರೈಂಡರಲ್ಲೇ ರುಬ್ಕೊಂಡ್ರೆ ಬಹಳ ಉತ್ತಮ. ಯಾಕೆಂದರೆ ಗ್ರೈಂಡರಲ್ಲಿ ಬಹಳ ಚೆನ್ನಾಗಿ ನೀವು ಉದ್ದಿನ ಬೇಳೆನ ರುಬ್ಕೋಬೋದು. ಗ್ರೈಂಡರ್ ಇಲ್ಲ ಅಂದರೆ ಖಂಡಿತ ನೀವು ಮಿಕ್ಸಿನಲ್ಲಿ ರುಬ್ಕೋಬೋದು, ಏನು ತೊಂದರೆ ಇಲ್ಲ. ಈ ಒಂದು ಹಂತದವರೆಗೂ ನಾವು ಯಾವುದೇ ರೀತಿಯಾದಂಥ ನೀರನ್ನು ಸೇರಿಸದೆ ಉದ್ದಿನ ಬೇಳೆನ ರುಬ್ಕೊಂಡಿದ್ದೀವಿ. ನಾವು ಈಗ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತೀವಿ. ನೀವೇನಾದ್ರು ಮಿಕ್ಸಿನಲ್ಲಿ ಈ ರೀತಿ ರುಬ್ಕೊಳ್ಳೋದಾದರೆ ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಂಡು ತದನಂತರ ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕಾಗತ್ತೆ. ನಾವು ಒಂದು 2 ಟೇಬಲ್ ಸ್ಪೂನಷ್ಟು ನೀರನ್ನು ನೀಟಾಗಿ ಕೈ ಮೇಲೆ ಹಾಕ್ಕೊಂಡು ಈ ರೀತಿ ಚಿಮ್ಸ್ಕೊಳ್ತೀವಿ. ಅತಿ ಹೆಚ್ಚು ನೀರನ್ನು ಸೇರ್ಸೋಕ್ಕೆ ಹೋಗಬಾರ್ದು, ಆಗಲೇ ನಿಮಗೆ ಉದ್ದಿನಬೇಳೆ ಬಹಳ ಚೆನ್ನಾಗಿ ರುಬ್ಬೋದಕ್ಕೆ ಹಾಗೆ ಉಬ್ಬೋದಕ್ಕೆ ಸಾಧ್ಯ. ಈಗ ನಾವಿಲ್ಲಿ ನೀರನ್ನು ಸೇರಿಸಾದ ನಂತರ 2 ನಿಮಿಷಗಳ ಕಾಲ ರುಬ್ಕೊಂಡಿದ್ದೀವಿ. ಮತ್ತೆ ಈಗ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀವಿ. ನಾವು ಒಟ್ಟು ಇಲ್ಲಿ 5 ರಿಂದ 6 ಟೇಬಲ್ ಸ್ಪೂನಷ್ಟು ನೀರನ್ನು ಸೇರಿಸ್ಕೊಂಡು ರುಬ್ಕೊಳ್ತಾ ಇದ್ದೀವಿ. ಇಷ್ಟೇ ನೀರು ಸಾಕಾಗುತ್ತೆ ಕಂಪ್ಲೀಟಾಗಿ ಉದ್ದಿನಬೇಳೆ ರುಬ್ಬೋದಕ್ಕೆ. ನೋಡ್ತಾ ಇದ್ರಲ್ಲ, ಇಲ್ಲಿ ನುಣ್ಣಿಗೆ ಬಹಳ ಚೆನ್ನಾಗಿ ರುಬ್ಬಿ ಹಿಟ್ಟು ಸ್ವಲ್ಪ ಉಬ್ಬಿದೆ. ಈ ಒಂದು ಹದಕ್ಕೆ ನಾವು ರುಬ್ಕೊಂಡ್ರೆ ಸಾಕಾಗುತ್ತೆ. ಈಗ ನೀಟಾಗಿ ರುಬ್ಬಿದಂಥ ಉದ್ದಿನ ಹಿಟ್ಟನ್ನು ನೀಟಾಗಿ ಒಂದು ಬಟ್ಲಿಗೆ ಸೇರಿಸ್ಕೊಳ್ಳೋಣ. ರುಬ್ಬಿದಂಥ ಎಲ್ಲ ಹಿಟ್ಟನ್ನು ಈಗ ಈ ಪಾತ್ರೆಗೆ ಸೇರಿಸಾದ ನಂತರ ನಾವು ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀವಿ. ನೀವು ಆದಷ್ಟು ಹಸಿಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಶುಂಠಿನೂ ಸಹ ಬಹಳ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀವಿ. ನೀವು ಬೇಕಾದರೆ ಈ ರೀತಿ ಕಟ್ ಮಾಡೋಕ್ಕಾಗಿಲ್ಲ ಅಂದರೆ ಬೇಕಾದ್ರೆ ಶುಂಠಿನ ತುರ್ಕೋಬೋದು. ಹಾಗೆ 2 ಟೇಬಲ್ ಸ್ಪೂನಷ್ಟು ಚಿಕ್ಕದಾಗಿ ಕಟ್ ಮಾಡಿರ್ತಕ್ಕಂಥ ತೆಂಗಿನಕಾಯಿ ಚೂರುಗಳನ್ನು ಸೇರಿಸ್ಕೊಳ್ತಾ ಇದ್ದೀವಿ. 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದನ್ನೆಲ್ಲನೂ ಚೆನ್ನಾಗಿ ಬೆರೆಯೋ ಹಾಗೆ ಕಲಿಸ್ಬೇಕಾಗತ್ತೆ.
ನೀವೇನಾದರೂ ಈ ರೀತಿ ರುಬ್ಬಿದಾಗ ನಿಮಗೇನಾದ್ರು ಹೆಚ್ಚು ತೆಳು ಅನಿಸ್ತು ಅಂದರೆ ಬೇಕಾದ್ರೆ ಇನ್ನೂ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸೇರಿಸಿ ನೀವು ಗಟ್ಟಿ ಮಾಡ್ಕೋಬೋದು. ಮತ್ತು ನೀವು ಮಾಡ್ತಕ್ಕಂಥ ವಡೆ ಆಗ್ಬೋದು ಅಥವಾ ಉದ್ದಿನ ಬೋಂಡ ಆಗ್ಬೋದು, ಚೆನ್ನಾಗಿ ಗರಿಗರಿಯಾಗಿ ಉಬ್ಬಿ ಬರಬೇಕು ಅಂತಂದರೆ ನಾವು ಯಾವಾಗಲೂ ಫೈನ್ ಕ್ವಾಲಿಟಿ ಆದಂತಹ ಉದ್ದಿನ ಬೇಳೆನೇ ತೊಗೋಬೇಕು. ಆಗಲೇ ನಿಮಗೆ ನಾವು ಮಾಡ್ತಕ್ಕಂಥ ವಡೆ ಆಗ್ಬೋದು ಬೋಂಡ ಆಗ್ಬೋದು ಭಾಳ ಚೆನ್ನಾಗಿ ಬರ್ತಕ್ಕಂಥದ್ದು. ಈಗ ಇಲ್ಲಿ ನೋಡ್ತಾ ಇದ್ದಲ್ಲ, ನಾವು ಸೇರಿಸಿದಂಥ ಎಲ್ಲ ಪದಾರ್ಥನೂ ರುಬ್ಬಿದಂಥ ಉದ್ದಿನ ಹಿಟ್ಟಿನ ಜೊತೆ ನೀಟಾಗಿ ಕಲಸಾಯಿತು. ನಾವು ಯಾವುದೇ ಕಾರಣಕ್ಕೂ ಸೋಡಾನ ಸೇರಿಸಿಲ್ಲ. ನೀವು ಬೇಕಿದ್ರೆ ಚಿಟಿಕೆಯಷ್ಟು ಸೋಡಾನ ಸೇರಿಸ್ಕೋಬೋದು. ಕೆಲವರು ಇಷ್ಟಪಡ್ತಾರೆ, ಕೆಲವರು ಇಷ್ಟಪಡೋದಿಲ್ಲ. ನಂತರ ನಾವೀಗ ಬೋಂಡನ ಮಾಡೋದಕ್ಕೋಸ್ಕರ ಬಾಣಲಿಗೆ ಎಣ್ಣೆ ಸೇರಿಸ್ಕೊಂಡು ಎಣ್ಣೆನ ಬಿಸಿ ಮಾಡ್ಕೊಳ್ತಾ ಇದ್ದೀವಿ. ಈಗ ಇಲ್ಲಿ ಎಣ್ಣೆನ ನಾವು ಮೀಡಿಯಮ್ ಫ್ಲೇಮಲ್ಲೇ ಕಾಯಿಸ್ಕೊಳ್ತಾ ಇದ್ದೀವಿ. ಎಣ್ಣೆನೂ ಸಹ ಕಾದು ಬಿಸಿಯಾಗಿದೆ. ನೀವು ವಡೆನೂ ಹಾಕ್ಕೊಳ್ಳೋದಕ್ಕೂ ಮೊದಲು ಈ ರೀತಿ ಒಂದು ಬಟ್ಲಲ್ಲಿ ನೀರಿಟ್ಕೊಂಡು ನೀರಲ್ಲಿ ಕೈನ ಅದ್ಕೋಬೇಕಾಗತ್ತೆ. ಆಗ ನಿಮಗೆ ವಡೆ ಹಿಟ್ಟು ಕೈಗೆ ಅಂಟೋದಿಲ್ಲ. ನಂತರ ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ತೊಗೊಂಡು ಎಣ್ಣೆಗೆ ಸೇರಿಸ್ಕೋಬೇಕಾಗತ್ತೆ. ನೋಡ್ತಾ ಇದ್ರಲ್ಲ, ಈ ರೀತಿ ನಿಮಗೆ ಬೇಕಾದಂಥ ಸೈಜ್ಗೆ ನೀವು ಬೋಂಡನ ಹಾಕ್ಕೋಬೋದು. ಬೋಂಡ ಹಾಕಬೇಕಾದ್ರೆ ನಿಮ್ಗೆ ಯಾವ ಸೈಜ್ಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ ಅದಕ್ಕಿಂತ ಸ್ವಲ್ಪ ಚಿಕ್ಕದಾಗಿ ನೀವು ಹಿಟ್ಟನ್ನು ಸೇರಿಸ್ಕೊಳ್ಳಿ. ಯಾಕೆಂದರೆ ಎಣ್ಣೆಯಲ್ಲಿ ಬೆಂದ ನಂತರ ಚೆನ್ನಾಗಿ ಉಬ್ಬುತ್ತೆ. ಈ ರೀತಿ ಬೋಂಡನ ಬೇಯಿಸ್ಕೋಬೇಕಾದ್ರೆ ನಾವು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ಏಕೆಂತಂದರೆ ನೀವು ಮೀಡಿಯಮ್ ಫ್ಲೇಮಲ್ಲಿ ಬೇಯೋದ್ರಿಂದ ಹೊರಗೆ ಒಳಗೆ ಎಲ್ಲ ಕಡೆಯೂ ಚೆನ್ನಾಗಿ ಬೇಯುತ್ತೆ. ಈ ರೀತಿ ನೊರೆ ಬರ್ತಾ ಇದೆಯಲ್ಲ, ಆ ನೊರೆ ಎಲ್ಲ ಕಡಿಮೆ ಆಗಬೇಕು. ಆಗ ನಿಮಗೆ ಚೆನ್ನಾಗಿ ಬೋಂಡ ಬೆಂದಿದೆ ಅಂತ ಅರ್ಥ. ಒಮ್ಮೆ ಬೋಂಡಗಳು ಎಣ್ಣೆಯಲ್ಲಿ ಸ್ವಲ್ಪ ಬೆಂದ ನಂತರ ಈ ರೀತಿ ಚೆನ್ನಾಗಿ ನೀವು ಎಲ್ಲ ಕಡೆಯೂ ತಿರುಗಿಸಿ ಬೇಯಿಸ್ಕೋಬೇಕಾಗತ್ತೆ ಬೋಂಡನ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ಕಂಪ್ಲೀಟಾಗಿ ಬೋಂಡ ಎಲ್ಲ ಬೆಂದು ನೊರೆ ಭಾಳಷ್ಟು ಕಡಿಮೆ ಆಗಿದೆ. ಈ ಸಂದರ್ಭದಲ್ಲಿ ನಾವು ಈ ಬೋಂಡಗಳನ್ನ ಎಣ್ಣೆಯಿಂದ ಹೊರತೆಗೆಯೋಣ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ಉದ್ದಿನ ಬೋಂಡ ಎಷ್ಟು ಚೆನ್ನಾಗಿ ಬಂದಿದೆ. ಹಾಗೆ ಹೆಚ್ಚು ಎಣ್ಣೆನೂ ಸಹ ಹೀರಿಕೊಂಡಿಲ್ಲ. ಭಾಳ ಪರ್ಫೆಕ್ಟಾಗಿ ಇಲ್ಲಿ ಬೋಂಡಗಳು ಬೆಂದಿದೆ. ನಂತರ ನಾವು ಇದನ್ನು ಒಂದು ಎಣ್ಣೆ ಸೋರ್ತಕ್ಕಂಥ ಜಾಲರಿಗೆ ಸೇರಿಸ್ಕೊಳ್ತಾ ಇದ್ದೀವಿ. ಹಾಗೆ ಇನ್ನು ಉಳಿದಂಥ ಹಿಟ್ಟಿಂದ ಮತ್ತೆ ಬೋಂಡಗಳನ್ನು ಹಾಕ್ಕೊಳ್ತಾ ಇದ್ದೀವಿ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ಫೈನಲ್ ಆಗಿ ಉದ್ದಿನ ಬೋಂಡಗಳು ಈ ರೀತಿಯಾಗಿ ಬಂದಿದೆ. ಬಹಳ ಸೊಗಸಾಗಿದೆ ಮತ್ತು ಬಿಸಿ ಇದೆ. ಸ್ವಲ್ಪ ತಣ್ಣಗಾದ ನಂತರ ನಾವು ಖಂಡಿತ ಉದ್ದಿನ ವಡೆ ಒಳಗಡೆ ಹೇಗೆ ಬಂದಿದೆ ಅಂತ ನೋಡೋಣ. ಹಾಗೆ ನಾವು ತೊಗೊಂಡಂಥ ಸ್ವಲ್ಪ ಹಿಟ್ಟನ್ನು ಉಳಿಸಿ ಮಿಕ್ಕಿದ ಹಿಟ್ಟಲ್ಲಿ ಈ ಒಂದು ಬೋಂಡನ ಹಾಕ್ಕೊಂಡಿದ್ದೀವಿ. ನೀವು ಸಹ ರುಬ್ಬಿದಂಥ ಹಿಟ್ಟಲ್ಲಿ ಎಷ್ಟು ಬೇಕೋ ಅಷ್ಟನ್ನು ಬೋಂಡ ಮಾಡ್ಕೊಂಡು ಮತ್ತೆ ಉಳಿದಂಥ ಹಿಟ್ಟನ್ನು ಫ್ರಿಜ್ಜಲ್ಲಿಟ್ಟು ಮತ್ತೆ ನೀವು ಬೋಂಡ ಮಾಡ್ಕೋಬೋದು. ಒಂದು ದಿನದ ಅಳತೆವರೆಗೂ ನೀವು ಫ್ರಿಜ್ಜಲ್ಲಿ ಹಿಟ್ಟನ್ನು ಇಟ್ಕೋಬೋದು. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ಎಷ್ಟು ಕ್ರಿಸ್ಪಿಯಾಗಿ ಹಾಗೆ ಒಳಗಡೆ ಅಷ್ಟೇ ಮೃದುವಾಗಿ ಉದ್ದಿನ ಬೋಂಡ ರೆಡಿಯಾಗಿದೆ ಅಂಥೇಳಿ. ಹಾಗೆ ಒಳಗಡೆಯೂ ಸಹ ಭಾಳ ಸೊಗಸಾಗಿ ಬೆಂದಿದೆ. ಈ ರೀತಿ ಮೇಲೆ ಗರಿಗರಿ ಹಾಕಿದ್ದು ಒಳಗಡೆ ಮೃದುವಾಗಿದ್ದರೆ ಈ ರೀತಿಯಾದಂಥ ಬೋಂಡ ತಿನ್ನೋದಕ್ಕೆ ಭಾಳ ಸೊಗಸಾಗಿರುತ್ತೆ. ಈ ಒಂದು ಬೋಂಡದ ಜೊತೆಗೆ ನೀವು ಇಡ್ಲಿ ಸಾಂಬಾರು ಆಗ್ಬೋದು ಅಥವಾ ಇಡ್ಲಿಗೆ ಉಪಯೋಗಿಸ್ತಕ್ಕಂಥ ಚಟ್ನಿ ಆಗ್ಬೋದು, ಕಾಂಬಿನೇಷನ್ ಆಗಿ ತಿಂದರೆ ಭಾಳ ಸೊಗಸಾಗಿರುತ್ತೆ. ಮಕ್ಕಳಿಗೆ, ದೊಡ್ಡವ್ರಿಗೆ, ಪ್ರತಿಯೊಬ್ಬರಿಗೂ ಇಷ್ಟ ಆಗ್ತಕ್ಕಂಥ ಈ ಉದ್ದಿನ ಬೋಂಡ ನೀವು ಒಮ್ಮೆ ಟ್ರೈ ಮಾಡಿ, ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ಹಾಗಿದ್ರೆ ಇವತ್ತು ನಾವು ಮಾಡಿ ತಿಳಿಸಿದಂಥ ಈ ಉದ್ದಿನ ಬೋಂಡ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ಅರ್ಪಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಮತ್ತೆ ಹೊಸ ವಿಡಿಯೋದಲ್ಲಿ ತಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲರಿಗೂ ನಮಸ್ಕಾರ ವೀಕ್ಷಕರೇ.